ಈಗ ಮಂಡ್ಯದ ಬಿಜೆಪಿ ಮುಖಂಡರು ಸಚ್ಚಿದಾನಂದ ಅವರಿಗೆ ನನ್ನ ಜೊತೆ ಇದ್ದಾರೆ. ಏನು ಸಮಾಚಾರ ಮಂಡ್ಯದಲ್ಲಿ ಈ ಹೋರಾಟ? ಮಂಡ್ಯದಲ್ಲಿ ಯಾವತ್ತೂ ಕೂಡ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಜನ ಒಕ್ಕೋರ್ಲಾಗಿ ಒಂದಾಗ್ತಾರೆ ಅನ್ನುವಂಥ ವಿಚಾರ ಏನು ಕೆರಗೋಡ್ನ ಗ್ರಾಮಸ್ಥರಿಗೆ, ಯಜಮಾನರುಗಳಿಗೆ, ಯುವಕ ಮಿತ್ರರಿಗೆ ಕಾಂಗ್ರೆಸ್ ತುಘಲಕ್ ಸರ್ಕಾರ ಅವರ ಭಾವನೆಗಳಿಗೆ ಧಕ್ಕೆ ತಂದು ಹನುಮ ಧ್ವಜವನ್ನು ಇಳಿಸಿ ಅವರಿಗೆ ಅಪಮಾನ ಮಾಡಿದೆ. ಆ ಗ್ರಾಮಸ್ಥ ದೊಡೆ ಇಡೀ ಜಿಲ್ಲೆ ಜನ ಹಿಂದೂ ಮನಸ್ಥಿತಿಗಳಿರ್ತೀವಿ ಅಂತ ಹೇಳಿ ಸಾವಿರಾರು ಜನ ಇವತ್ತು ಹಿಂದೂ ಮನಸ್ಥಿತಿಗಳೆಲ್ಲ ಒಂದಾಗಿ ಕಾಂಗ್ರೆಸ್ ಮತ್ತೊಮ್ಮೆ ಸಾಬೀತು ಮಾಡಿದೆ ನಮ್ಮದು ಹಿಂದೂ ವಿರೋಧಿ ನೀತಿನ ಎತ್ತಿಡಿತೀವಿ, ನಾವು ಯಾವುದೋ ಒಂದು ಕೋಮನ್ನು ಓಲೈಕೆ ಮಾಡ್ಕೊಳ್ತೀವಿ ಅಂತೇಳಿ ಪದೇ ಪದೇ ಸಾಬೀತು ಮಾಡ್ತಾ ಇದೆ. ಆ ಧ್ವಜಕಂಬ ಉದ್ಘಾಟನೆಗೆ ಕರೀಲಿಲ್ಲ ಕಾಂಗ್ರೆಸ್ನ ಸಚಿವರು ಮತ್ತು ಶಾಸಕರುಗಳನ್ನ ಅಂತ ಸಣ್ಣತನ ಪ್ರದರ್ಶನ ಮಾಡಿ ಇವತ್ತು ಹಿಂದೂ ಮನಸ್ಥಿತಿಗಳಿಗೆ ರಾಮನ್ನ ಕೆಣಕಿ ಅವರು ಅವನತಿ ಆಗಿದ್ದಾರೆ. ಈಗ ನಮ್ಮ ಜಿಲ್ಲೆಯಲ್ಲಿ ಹನುಮ ಭಕ್ತಾದಿಗಳನ್ನ ಕೆಣಕಿದ್ದಾರೆ. ಅಲ್ಲೇನು ನಾವು ಹನುಮ ಧ್ವಜವನ್ನು ಇಳಿಸಿದ್ದೀವಿ, ಜಾಮಿಯಾ ಮಸೀದಿ ಶ್ರೀರಂಗಪಟ್ಟಣದಲ್ಲಿ ತೆರವುಗೊಳಿಸಿ ಅದೇ ದೇವಸ್ಥಾನದ ಮೇಲೂ ಕೂಡ ನಾವು ಹನುಮ ಧ್ವಜವನ್ನು ಮುಂದಿನ ದಿನಗಳಲ್ಲಿ ಆರಿಸಲಿದ್ದೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತೇ ಒಂದು ವಿಚಾರ ಆಗುತ್ತಾ, ಈ ಬೆಳವಣಿಗೆ ಕಾಂಗ್ರೆಸ್ಗೆ ಲಾಸ್ ಒಂದು ಗೊತ್ತಿದ್ರು ಯಾಕೆ ಈ ವಿಷಯ ಕೈ ಹಾಕವ್ರೆ ಅಂತ? ಮಂಡ್ಯ ಕರಾವಳಿ ಭಾಗ ಓಕೆ, ಶಿವಾಜಿನಗರನೋ ಚಾಮರಾಜಪೇಟೆ ಆದರೂ ಓಕೆ, ಮಂಡ್ಯದಲ್ಲಿ ಬಂದಾಗ ಬಹುಸಂಖ್ಯಾತ ಹಿಂದೂಗಳು, ಬಟ್ ಆದರೂ ಇಂಟೆನ್ಷನಲ್ಲಿ ಯಾಕೆ ಅಂತ ಈಗ ಹುಡುಗರೆಲ್ಲ ಹೇಳ್ತಾ ಇದ್ರು, ನಿಮ್ಗೇನಾರ ಶಕ್ತಿ ಇದ್ದರೆ DJ ಹಳ್ಳಿ KJ ಹಳ್ಳಿಗೆ ಹೋಗಿ ಮಾಡಿ ನಿಮ್ಮನ್ನು ಕೈಮಾ ಮಾಡ್ತಾರೆ ಅಂತ. ಕೆಲವು ಅಯೋಗ್ಯರು ಹೇಳ್ತಾ ಇದ್ರು ಕಾಂಗ್ರೆಸ್ನ ನಾಯಕರುಗಳು, ರಾಮ ಮಂದಿರದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ BJPಯವರು ಅಂತ. BJP ಅಧಿಕಾರಕ್ಕೆ ಬಂದಿರೋದೇ ರಾಮ ಮಂದಿರ ಕಟ್ಟಲಿಕ್ಕೆ ಅಂತ ಅವ್ರಿಗೆ ಗೊತ್ತಿಲ್ಲ. ಈ ಜಿಲ್ಲೆಯಲ್ಲೂ ಕೂಡ ಏನು ಮೂಡಲಬಾಗಿಲು ಆಂಜನೇಯ ಸ್ವಾಮಿಗೆ ಅನ್ಯಾಯ ಆಗಿದೆ, ಅದಕ್ಕೆ ನ್ಯಾಯ ಕೊಡಲಿಕ್ಕೆ ದೇವರೇ ಈ ಥರ ಅವ್ರ ಕೈಲಿ ಮುನ್ನುಡಿ ಬರೆಸ್ತಾ ಇದ್ದಾನೆ ಅಂತ ತಿಳ್ಕೊತೀವಿ. ಈ ಭಸ್ಮಾಸುರನ ಕತೆ ಥರ ಆಗಿದೆ ಈಗ ಕಾಂಗ್ರೆಸ್ ಅವರು. ಅವರ ಅವನತಿಗೆ ಅವರೇ ಅವ್ರ ತಲೆ ಮೇಲೆ ಕೈ ಮಡಿಕೊಂಡು ಹಿಂದೂಗಳನ್ನ ಕೆರಳಿಸುವಂಥ ಕೆಲಸವನ್ನು ಮಂಡ್ಯ ಜಿಲ್ಲೆ ಮುಖೇನ ಅವರು ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅಂತಿಮವಾಗಿ ಏನು ಎಚ್ಚರಿಕೆ ಕೊಡ್ತೀರಿ ಸಚ್ಚಿದಾನಂದ ಅವರು ತಾವು? ಏನಿಲ್ಲ, ಮಂಡ್ಯ ಜಿಲ್ಲೆ ಜನ ಸ್ವಾಭಿಮಾನಿ ಜನ, ಯಾವತ್ತೂ ಕೂಡ ಅವ್ರ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು, ಅವ್ರ ಧರ್ಮಕ್ಕೆ ಧಕ್ಕೆ ಆಗಬಾರ್ದು, ಹಿಂದೂ ಧರ್ಮಕ್ಕೆ ಧಕ್ಕೆ ಆಗಬಾರ್ದು. ಏನು ಕೆರಗೋಡಿನ ಗ್ರಾಮಸ್ಥರು ಸ್ವಂತ ಹಣದಿಂದ ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕ್ಯುಲೇಷನ್ ತಗೊಂಡು ಅದನ್ನು ಅಮೆಂಡ್ಮೆಂಟ್ ಪಾಸ್ ಮಾಡ್ಕೊಂಡು ಅಲ್ಲಿ ಧ್ವಜವನ್ನು ಹಾಕ್ಕೊಂಡು 26ನೇ ತಾರೀಕು ಗ್ರಾಮಸ್ಥರೆಲ್ಲ ಸೇರಿ ಭಾಳ ಸಂಭ್ರಮಾಚರಣೆಯಿಂದ ರಾಷ್ಟ್ರಧ್ವಜವನ್ನು ಕೂಡ ಆರಿಸಿದ್ದಾರೆ ಗಣರಾಜ್ಯೋತ್ಸವದ ದಿನದಂದು. ಅದನ್ನು ಕೂಡ ಮಾಡಿ ಮರುಬೆಳಿಗ್ಗೆ ಹನುಮ ಧ್ವಜವನ್ನು ಅಲ್ಲಿ ಹಾರಾಟ ದೇವಸ್ಥಾನದ ಮುಂದೆ ಮಾಡಿದರೆ ಇವರು ರಾಜಕೀಯ ಲಾಭಕ್ಕೋಸ್ಕರ ಜಿಲ್ಲಾಡಳಿತದ ಮುಖಾಂತರ ಕದ್ದು ಬೆಳಗಿನ ಜಾವ ಹನುಮ ಧ್ವಜವನ್ನು ಇಳಿಸಿ ರಾಷ್ಟ್ರಧ್ವಜವನ್ನು ಹಾಕಿ ಸಂಘರ್ಷ ಜನಗಳನ್ನ ಎತ್ಕಟ್ಟುವಂಥ ಕೆಲಸವನ್ನು ಮಾಡಿದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಇಡೀ ದೇಶದ ರೀತಿ ಕರ್ನಾಟಕದಲ್ಲೂ ಕೂಡ ಅಸ್ತಿತ್ವವನ್ನು ಕಳ್ಕೊಳ್ಳಿಕ್ಕೆ ಇದೆಲ್ಲ ಮುನ್ನುಡಿಯನ್ನು ಬರಿತಾ ಇದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಎಸ್, ಇದಾಗಿತ್ತು ಸಚ್ಚಿದಾನಂದ ಅವ್ರ ಮಾತು. ಕಾಂಗ್ರೆಸ್ ದೇಶಾದ್ಯಂತ ಒಂದು ರೀತಿ ನಾಶ ಆಗ್ತಿದೆ, ಇಲ್ಲೂ ಕೂಡ ಕೆರಗೋಡು ಈ ಹನುಮ ಧ್ವಜಕ್ಕೆ ಕೈ ಹಾಕಿ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ತನ್ನ ಅವನತಿಯನ್ನು ಶುರು ಮಾಡಿಕೊಂಡಿದೆ ಅನ್ನೋ ವಿಷಯವನ್ನು ಹೇಳ್ತಾವ್ರೆ. ಜೊತೆಗೆ BJP ಅಜೆಂಡಾನೇ ರಾಮ ಮಂದಿರ ಕಟ್ಟೋದಾಗಿತ್ತು, ಕಟ್ಟಿದ್ದೀವಿ. ಜೊತೆಗೆ ಏನು ಶ್ರೀರಂಗಪಟ್ಟಣದಲ್ಲೂ ಸಹ ಏನು BJP ಅಜೆಂಡಾ ಮತ್ತು ಅವ್ರ ಉದ್ದೇಶ ಏನಿದೆ ನಾವು ಅದನ್ನು ಈಡೇರಿಸ್ತೀವಿ, ಧರ್ಮ ಇಂಪಾರ್ಟೆಂಟ್, ಧರ್ಮವಾಗಿ ಬದುಕಬೇಕು ಅನ್ನೋದು ಸಚ್ಚಿದಾನಂದ ಅವ್ರ ಮಾತು. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.